ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಏಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ಸೂರ್ಯಪುತ್ರ ಶನೀಶ್ವರಾಯ ದೇವ ನಮೋ ನಮಃ. ಸ್ನೇಹಿತರೆ, ಎಲ್ಲರಿಗೂ ಭಾವುಕಾಮಾವಾಸ್ಯೆ ಮತ್ತು ಶನಿ ಜಯಂತಿಯ ಶುಭಾಶಯಗಳು. ನಾಳೆ ಅದ್ಭುತವಾಗಿರುವಂಥ ಶನಿ ಜಯಂತಿ, ಅದು ವಿಶೇಷವಾಗಿ ಶನಿವಾರ ಬಂದಿರೋದು ಬಹಳ ಅಂದ್ರೆ ವಿಶೇಷ ಸ್ನೇಹಿತರೆ. ಈ ಶನೀಶ್ವರ ವಾರ ಶನಿವಾರ, ಹಾಗಾಗಿ ನಾವು ಅವತ್ತು ಬರೋದು ಭಾಳ 13ರಿಂದ 14 ವರ್ಷಕ್ಕೆ ಒಂದು ಸಾರಿ ಬರುತ್ತಂತ. ಅಂಥ ವಿಶೇಷವಾಗಿರುವಂಥ ಮತ್ತು ಅದ್ಭುತವಾಗಿರುವಂಥ ದಿನ. ಈ ದಿನವನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ಸರಿಯಾದ ರೀತಿಯಲ್ಲಿ ನಾವು ಏನು ಕೆಲಸ ಮಾಡಬೇಕು ಅದು ಮಾಡಿದ್ರೆ ನಮಗೆ ಒಂದು ಒಳ್ಳೆ ಶನೀಶ್ವರನ ಅನುಗ್ರಹ ಆಗ್ತೈತಿ. ಮತ್ತು ಯಾವುದೇ ಶನೀಶ್ವರನ ನಮಗೆ ಕಾಟ ದೋಷ ಆಗಲಿ ಬರೋದಿಲ್ಲ ಸ್ನೇಹಿತರೆ. ಇದನ್ನು ಏನು ಮಾಡಬೇಕಪ್ಪ, ಯಾವ ಮಂತ್ರ ಹೇಳಬೇಕು, ಸಣ್ಣ ಒಂದು ಪರಿಹಾರ ಹೇಳ್ಕೊಡ್ತೀನಿ. ಮಾಡಿಕೊಂಡ್ರೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ. ಮೊದಲನೇದಾಗಿ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಮನೆಯನ್ನೆಲ್ಲ ಶುಚಿ ಮಾಡ್ಕೊರಿ. ಸ್ನಾನ ಮಾಡಬೇಕಾದ್ರೆ ಎಳ್ಳು ಕುಟ್ಟಿ ಆ ಪುಡಿಯನ್ನು ಮೈಗೆ ಹಚ್ಕೊಂಡು ಸ್ನಾನ ಮಾಡಿರಿ, ಅಥವಾ ನೀರೊಳಗೆ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ನಮ್ಗೆ ಯಾವುದೇ ಥರದ ಶನಿ ದೋಷ ಇದ್ದರೂ ದೂರ ಆಗ್ತೈತೆ ಅಂತ. ಆಮೇಲೆ ಪೂಜೆ ಮಾಡಬೇಕಾದ್ರೆ ಎಳ್ಳು ಎಣ್ಣೆಯ ದೀಪವನ್ನು ಹಚ್ಕೋಬೇಕು. ನಾಳೆ ಒಂದು ದಿನ ಎಳ್ಳೆಣ್ಣೆ ದೀಪವನ್ನು ಹಚ್ಕೊಂಡು ಅದರೊಳಗೆ ಒಂದು ಲವಂಗ, ಸ್ವಲ್ಪ ಪಚ್ಚ ಕರ್ಪೂರ ಇದ್ರೆ ಒಂದು ಹಾಕಿ ದೀಪ ಹಚ್ಕೊಂಡು ಇಡೀ ದಿನ ಸಾಯಂಕಾಲವರೆಗೂ ನಂದಾ ದೀಪವನ್ನು ಬೆಳಗಿಸಿದ್ರೆ ನಿಮ್ಮ ಜೀವನ ನಂದಾ ದೀಪವಾಗುತ್ತೆ ಸ್ನೇಹಿತರೆ. ಇದೊಂದು ರೆಮಿಡಿ ಮಾಡ್ಕೊಳ್ರಿ. ಆಮೇಲೆ ಶಿವನ ಧ್ಯಾನ ಮಾಡಿರಿ. ಓಂ ನಮಃ ಶಿವಾಯ ಧ್ಯಾನ ಮಾಡಬೇಕಂತ. ಶನೀಶ್ವರನಿಗೆ ಶನಿ ಅಂತ ಹೆಸರಿದ್ದದ್ದು ಶನೀಶ್ವರಿ ಯಾಕತ್ತಂದ್ರೆ ಶಿವನಿಂದ ಬಂದಿರೋದು. ಹಾಗಾಗಿ ನಾವು ಶಿವನ ಧ್ಯಾನ ಮಾಡೋದ್ರಿಂದನೂ ನಮ್ಗೆ ಶನೀಶ್ವರನ ಒಂದು ಅನುಗ್ರಹ ಆಗುತ್ತಂತ ಸ್ನೇಹಿತರೆ. ನಾಳೆ ಶನಿ ದೋಷ ನಿವಾರಣೆಗೆ ಉತ್ತಮ ದಿನ. ಆದ್ದರಿಂದ ಶನೀಶ್ವರ ದೇವಸ್ಥಾನಕ್ಕೆ, ನವಗ್ರಹ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ತಪ್ಪದೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಬಹಳ ಅಂದ್ರೆ ಬಹಳ ಸರ್ವಶ್ರೇಷ್ಠವಾಗಿದ್ದು ಸ್ನೇಹಿತರೆ. ಅಥವಾ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡೋದು, ಎಳ್ಳನ್ನು ದಾನವಾಗಿ ಕೊಡೋದು, ಅಥವಾ ಕರಿ ಬಟ್ಟೆಯಲ್ಲಿ ಎಳ್ಳನ್ನು ಕಟ್ಟಿ ಅದನ್ನು ಎಳ್ಳೆಣ್ಣೆಯಲ್ಲಿ ಎದ್ದಿ ಅದನ್ನು ದೀಪ ಬೆಳಗಿಸಿ ಸುಟ್ರೆ ಆ ಒಂದು ನಮಗೆ ಏನಾದರೂ ಶನಿ ದೋಷ ಇದ್ರೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಇಂಥ ಅದ್ಭುತವಾಗಿರುವಂಥ ಒಂದು ರೆಮಿಡಿಯನ್ನು ನಾಳೆ ತಪ್ಪದೆ ಎಲ್ಲರೂ ಮಾಡಿಕೊಂಡು ಆ ಶನೀಶ್ವರನ ಅನುಗ್ರಹಕ್ಕೆ ಪಾತ್ರ ಆಗ್ರಿ. ಮತ್ತು ಒಂದು ಸಣ್ಣ ಮಂತ್ರವೈತಿ, ಸರ್ವಶ್ರೇಷ್ಠವಾಗಿರುವಂಥ ಮಂತ್ರ. ಈ ಮಂತ್ರವನ್ನು ಹೇಳಿದ್ರೆ ಏನೆಲ್ಲ ಉಪಯೋಗದವು ಅಂತ ಬರೀ ನೋಡೋಣ. ಆ ಮಂತ್ರವನ್ನು ಹೇಳ್ಕೊಡ್ತೀನಿ. ಈ ಒಂದು ಮಂತ್ರವನ್ನು ಭಕ್ತಿಯಿಂದ 11 ಸಾರಿ ಪಠಿಸುವುದರಿಂದ ಶನಿ ದೋಷ ಸಾಡೆ ಸಾತಿ ಮತ್ತು ಅಷ್ಟಮ ಶನಿಯ ದುಷ್ಪರಿಣಾಮಗಳು ಕಡಿಮೆ ಆಗ್ತಾವಂತ ಸ್ನೇಹಿತರೆ. ಜೀವನದಲ್ಲಿ ಬರುವಂಥ ಅಡೆತಡೆಗಳನ್ನೆಲ್ಲ ದೂರ ಆಗಿ ಜೀವನದೊಳಗೆ ಯಶಸ್ಸು ಸಿಗುತ್ತಂತ. ಮತ್ತು ಶನಿವಾರದಿಂದ ಪ್ರತಿ ಶನಿವಾರನೂ ಈ ಒಂದು ಮಂತ್ರವನ್ನು ಹೇಳಿದ್ರೆ ಬಹಳ ಅಂದ್ರೆ ಭಾಳ ವಿಶೇಷವಾದಂಥ ಫಲ ನಮಗೆ ಶನೀಶ್ವರ ಕೊಡ್ತಾರಂತ. ಅಷ್ಟು ಅದ್ಭುತವಾಗಿರುವಂಥ ಮಂತ್ರ. ಕೇವಲ 11 ಬಾರಿ ಜಪಿಸ್ರಿ. ಸಾಧ್ಯ ಆದ್ರೆ 101 ಬಾರಿ ಪಠಿಸಿದ್ರೆ ಭಾಳ ಒಳ್ಳೆಯದು. ಸ್ತೋತ್ರ ಈ ಥರ ಐತಿ ಮತ್ತು ಅದರ ಅರ್ಥವನ್ನು ಹೇಳ್ಕೊಡ್ತೀನಿ, ನೋಡ್ಕೊರಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ಥಾಂಡ ಸಂಭೂತಂ ತಂ ನಮಾಮಿ ಶನೈಶ್ವರಂ. ಇಷ್ಟು ಸರಳವಾಗಿರುವಂಥ ಒಂದು ಮಂತ್ರ. ಇದರ ಅರ್ಥ ಏನಂತಂದ್ರೆ ನೋಡೋಣ ಬರ್ರಿ. ಈಗ ನೀಲಾಂಜನ ಸಮಾಭಾಸಂ ಅಂದ್ರೆ ನೀಲಿ ಬಣ್ಣದ ಕಾಂತಿ ಹೊಂದಿರುವವನು. ರವಿಪುತ್ರಂ ಅಂದ್ರೆ ಸೂರ್ಯನ ಪುತ್ರ. ಯಮಾಗ್ರಜಂ ಅಂದ್ರೆ ಯಮನ ಅಣ್ಣ ಅಗ್ರಜ. ಛಾಯಾಮಾರ್ಥಾಂಡ ಸಂಭೂತಂ ಅಂದ್ರೆ ಛಾಯಾ ಮತ್ತು ಮಾರ್ಥಾಂಡನ ಅಂದ್ರೆ ಸೂರ್ಯದೇವನ ಮಗನಾಗಿ ಜನಿಸಿದವನು. ತಂ ನಮಾಮಿ ಶನೈಶ್ವರಂ, ಅಂತಹ ಶನೈಶ್ವರನಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಅರ್ಥ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರುವಂಥ ಶಕ್ತಿಯುತವಾದಂಥ ಮಂತ್ರ ಮತ್ತು ಅದರ ಅರ್ಥ. ನೀವು ತಪ್ಪದೆ ಎಲ್ಲರೂ ಹೇಳಿಕೊಂಡು ಆ ಶನೀಶ್ವರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರ ಆಗ್ರಿ. ನಿಮ್ಮ ಎಲ್ಲ ಶನಿಯ ಒಂದು ಏನೇ ದೋಷ ಇದ್ದರೂ ಅದನ್ನು ದೂರ ಆಗುತ್ತಾ, ಆ ಭಗವಂತನ ಅನುಗ್ರಹವೂ ಆಗುತ್ತಾ ಸ್ನೇಹಿತರೆ. ನಾವು ಯಾವತ್ತೂ ಶನಿ ಅಂತ ಬೈತೀವಲ್ಲ, ಅದನ್ನು ಬೈಯೋದ್ರ ಬದಲಿ ನಮಗೆ ಕರ್ಮಕಾರಕ ಅವರ ಕರ್ಮವನ್ನು ಮಾಡ್ತಾರೆ ಅಷ್ಟ. ಹಾಗಾಗಿ ತಪ್ಪದೆ ಎಲ್ಲರೂ ಹೇಳ್ಕೊರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಕೃಷ್ಣ ಸ್ನೇಹಿತರೆ. ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಭೇಟಿ ಆಗೋಣ ಅಂತ.